ಈ ನಡುವೆ ಏಪ್ರಿಲ್ 20ಕ್ಕೆ ಅಂದರೆ ನಾಡಿದ್ದು ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಶನಿವಾರ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಪ್ರಧಾನಿ ಮೋದಿ. ಏಪ್ರಿಲ್ 20 ಅಂದರೆ ನಾಡಿದ್ದು ಶನಿವಾರ ಮತ್ತೆ ರಾಜ್ಯಕ್ಕೆ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ, ಡಬಲ್ ಸಮಾವೇಶ ಒಂದೇ ದಿನ. ಮೊದಲಿಗೆ ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ಅಂತನ್ಬಿಟ್ಟು ಆ ಜಾಗದಲ್ಲಿ ಒಂದು ಬೃಹತ್ ಸಮಾವೇಶ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಸೇರಿದಂತೆ. ಅದಾದ ನಂತರ ಬೆಂಗಳೂರಿಗೆ ಬಂದರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರಧಾನಿ ಮೋದಿ ಅವರ ಸಮಾವೇಶ. ಬೆಂಗಳೂರಿನ ಪ್ರಮುಖ 4 ಕ್ಷೇತ್ರಗಳು, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ಗ್ರಾಮಾಂತರ, ಇದನ್ನು ಕಾನ್ಸಂಟ್ರೇಟ್ ಮಾಡಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಮತ್ತೊಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡೆಯೋಣ. ಎಸ್ ಮಸೂದ್, ಪ್ರಧಾನಿಯವರ ಟೂರ್ ಮ್ಯಾಪ್ ಹೇಗೆ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಅರವಿಂದ್, ಈಗಾಗಲೇ ಮೈಸೂರನ್ನ ಗುರಿಯಾಗಿಸಿಕೊಂಡು 4 ಲೋಕಸಭಾ ಕ್ಷೇತ್ರನ ಟಾರ್ಗೆಟ್ ಇಟ್ಕೊಂಡು ಬಂದು ಭರ್ಜರಿಯಾದಂತಹ ಒಂದು ಸಮಾವೇಶ ಮಾಡಿ ಹೋಗಿದ್ದಾರೆ. ಈ ಬೆನ್ನಲ್ಲೇ ಏಪ್ರಿಲ್ 20ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತೆ ಬೆಂಗಳೂರು ಜಿಲ್ಲೆಗೆ ಮತ್ತೆ ಮೋದಿ ಅವರು ಬರ್ತಾ ಇದ್ದಾರೆ. ಭರ್ಜರಿಯಾದಂತಹ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಮೊದಲು ಮಧ್ಯಾಹ್ನ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಸಮಾವೇಶ, ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಭಾಗವನ್ನ ಫೋಕಸ್ ಮಾಡಿಕೊಂಡು ಬಿಜೆಪಿ ಅಭ್ಯರ್ಥಿಗಳ ಪರ ಭರ್ಜರಿಯಾದಂತಹ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಲಿಗೂ ಕೂಡ 50,000ಕ್ಕೂ ಹೆಚ್ಚು ಕಾರ್ಯಕರ್ತರು, ಸಾರ್ವಜನಿಕರನ್ನ ಕರ್ಕೊಂಡು ಬರಬೇಕು ಅನ್ನುವಂತ ಒಂದು ಸಿದ್ಧತೆಯಲ್ಲಿ ಬಿಜೆಪಿ ತೊಡಗಿದೆ. ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಭಾಗ ಇಟ್ಕೊಂಡು ಮಧ್ಯಾಹ್ನ ಏಪ್ರಿಲ್ 20ನೇ ತಾರೀಕು ಸಮಾವೇಶ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಮೈತ್ರಿ ನಾಯಕರೆಲ್ಲರೂ ಕೂಡ ಅಲ್ಲೂ ಕೂಡ ಸಮಾಗಮ ಆಗುತ್ತೆ. ಅದು ಕೂಡ ಒಂದ್ ರೀತಿಯಲ್ಲಿ ಮೈಸೂರು ಸಮಾವೇಶ ತರ ಐತಿಹಾಸಿಕ ಸಮಾವೇಶ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಇನ್ನು ಅಂದು ಸಂಜೆ ಬೆಂಗಳೂರಿನಲ್ಲಿ 4 ಲೋಕಸಭಾ ಕ್ಷೇತ್ರಗಳನ್ನ ಗುರಿಯಾಗಿಸಿಕೊಂಡು ಪ್ರಧಾನಿ ಮೋದಿ ಅವರು ಮತ್ತೊಂದು ಬೃಹತ್ ಸಮಾವೇಶ ಮಾಡ್ತಾ ಇದ್ದಾರೆ. 1.25 ಲಕ್ಷಕ್ಕೂ ಹೆಚ್ಚು ಜನ ಮತ್ತು ಕಾರ್ಯಕರ್ತರನ್ನ ಈ ಒಂದು ಸಮಾವೇಶದಲ್ಲಿ ಸೇರಿಸಿ ಒಂದು ಬೃಹತ್ ಆದಂತಹ ಸಮಾವೇಶ ಮಾಡಬೇಕು ಅನ್ನುವಂಥದ್ದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ, ಕೇಂದ್ರ, ದಕ್ಷಿಣ ಮತ್ತೆ ಮತ್ತೊಂದು ಲೋಕಸಭೆ, ಒಟ್ಟು 4 ಲೋಕಸಭಾ ಕ್ಷೇತ್ರಗಳನ್ನ ಸೇರಿಸಿಕೊಂಡು 4 ಅಭ್ಯರ್ಥಿಗಳ ಪರವಾಗಿ ಮೋದಿ ಪ್ರಚಾರ ಮಾಡ್ತಾರೆ. ಜೊತೆಗೆ 4 ಅಭ್ಯರ್ಥಿಗಳನ್ನು ಕೂಡ ಒಂದೇ ವೇದಿಕೆಯಲ್ಲಿ ಮತದಾರರಿಂದ ಒಂದ್ ರೀತಿಯಲ್ಲಿ ಮತಬೇಟ ಮಾಡಿಸ್ತಾರೆ. ಒಟ್ಟಾರೆಯಾಗಿ 2 ಸಮಾವೇಶಗಳ ಮೂಲಕ ಒಟ್ಟು 6 ಲೋಕಸಭೆ ಕ್ಷೇತ್ರಗಳನ್ನ ಗುರಿಯಾಗಿಸಿಕೊಂಡು ಮೋದಿ ಅವರು ಭರ್ಜರಿಯಾದಂತಹ ಒಂದು ಕ್ಯಾಂಪೇನ್ಗೆ ಬರ್ತಾ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಮಸೂದ್. ಸೊ ಒಟ್ಟಾರೆ ಏಪ್ರಿಲ್ 20ಕ್ಕೆ ಮೋದಿ ಅವರ ಮತ್ತೆ ಆಗಮನವಾಗ್ತಾ ಇದೆ ರಾಜ್ಯಕ್ಕೆ. ಶತಾಯಗತಾಯ ಈ ಸರ್ತಿ 400ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ಮೋದಿ ಒಂದು ದಿನಕ್ಕೆ 3-4 ರಾಜ್ಯಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಮತಗಳನ್ನು ತಂದು ಕೊಡಬಲ್ಲ ಮುಖ ಅಂತಂದರೆ ಪ್ರಧಾನಿ ಮೋದಿ ಅವರು ಬಿಜೆಪಿಗೆ. ಹಾಗಾಗಿ ಅವರನ್ನೇ ಕರೆಸ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದರೆ 4 ಕ್ಷೇತ್ರಗಳು ಕವರ್ ಆಗುತ್ತೆ, ಮತ್ತು ಚಿಕ್ಕಬಳ್ಳಾಪುರದಲ್ಲಿ 2 ಕ್ಷೇತ್ರ ಕವರ್ ಆಗುತ್ತೆ.